ಒಂದು ಮಗು ನಮ್ಮ ಮನೆಗೆ ಬರ್ಲಿಲ್ವಲ್ಲ ಅಂತ ನಾವೆಲ್ಲರೂ ಇಟ್ಟು ಕಣ್ಣೀರೆಷ್ಟು, ನಾನ್ ಪಟ್ಟು ನೋವೆಷ್ಟು ಹೇಳಿ. ಈಗ ದೇವ್ರ ಹಾಗೆ ಬಂದಿರೋ ಈ ಮಗುನ ನನಗ್ ಬರ್ತಿರೋ ಕೋಪಕ್ಕೆ ನೀನ್ ಹಲ್ಲುದ್ರಿಸ್ಬೇಕು ಅನ್ಸ್ತಾ ಇದೆ. ಯಾಕಜ್ಜಿ ಸುಮ್ನೆ ಬೈತೀರಾ? ನಾನು ನಿಮ್ಮ ಹತ್ರ ಬಂದು ಕೇಳಿದ್ನ ಮಗುನ ತಂದ್ಕೊಡಿ, ನಾನು ನೋಡ್ಕೊಳ್ತೀನಿ ಅಂತ. ಮೊದ್ಲೇ ನನ್ನ ಮಕ್ಕಳು ಕಂಡ್ರೆ ಆಗಲ್ಲ, ಆ ಮಗು ಬೇರೆ ಒಂದೇ ಸಮ ಅಳ್ತಾನೆ ಇರುತ್ತೆ. ನನಗೆ ಇರಿಟೇಟ್ ಆಗ್ತಾ ಇತ್ತು. ಅದಕ್ಕೆ ತಗೊಂಡೋಗಿ ಸ್ಟೋರ್ ರೂಮಲ್ಲಿ ಕೂಡಾಕ್ತೆ. ನೋಡ್ದೇನೆ ಎಷ್ಟು ದಿಮಾಕಾಗಿ ಮಾತಾಡ್ತಾಳೆ. ಮಾಡಿರೋ ತಪ್ಪಿಗೆ ಸ್ವಲ್ಪನೂ ಪಶ್ಚಾತ್ತಾಪನೇ ಇಲ್ವಲ್ಲ ಇವಳಿಗೆ. ಪಶ್ಚಾತ್ತಾಪ ಪಡಕ್ ಏನಿದೆ ಅಜ್ಜಿ? ನನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಇಷ್ಟು ಚಿಕ್ಕ ಮಗು ನಿನ್ಗೇನೇ ತೊಂದರೆ ಮಾಡುತ್ತೆ? ಅಲ್ಲ ಕಣೆ, ನಿನ್ನಿಂದ ನನಗೆ ಸಾವಿರ ತೊಂದರೆ ಆಗಿದೆ. ಹಾಗಂತ ನಿನ್ನ ಮನೆಯಿಂದ ಆಚೆ ಹಾಕಿದೀನೇನೆ. ಆಚೆ ಹಾಕಿ ಅಜ್ಜಿ, ಆಚೆ ಹಾಕಿ. ನನ್ಗೂ ನಿಮ್ಮ ಹತ್ರ ಬೈಸ್ಕೊಂಡ್ ಸಾಕಾಗಿ ಹೋಗಿದೆ. ಮಣಿ, ನಿನ್ಗೆ ತುಂಬಾ ಸತ್ರ ಕೊಟ್ವಲ್ಲ, ಅದು ನಮ್ ತಪ್ಪು. ಅದಕ್ಕೆ ನೀನ್ ಈ ರೀತಿ ಆಡ್ತಿರೋದು. ನಿನ್ ಎಲ್ಲಿಡ್ಬೇಕು ಅಲ್ಲಿ ಇಡ್ಬೇಕಿತ್ತು ನಾನು. ಮತ್ತೆ ಶುರು ಮಾಡ್ತಿದ್ದ ಅಳೋದಕ್ಕೆ. ಸೇವಂತಿ, ಮೊದಲಿಂದ ಆಚೆ ಕರ್ಕೊಂಡು ಹೋಗು. ಪ್ರಿಯಾ, ಮಗುನ್ ಕಂಡ್ರೆ ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ, ನೀನ್ ಯಾಕೆ ಹೀಗೆ ಆಡ್ತಿದ್ಯಾ? ಕಾಪಾಡಿ, ಯಾರಾದ್ರೂ ಕಾಪಾಡಿ ಅಲ್ಲ. ಮಣಿ ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಪ್ಲೀಸ್ ಕಣ, ಈ ಮಗುನ ಆಚೆ ಕಳ್ಸಿ ಕಣ. ಇಲ್ಲ ಅಂದ್ರೆ ನನ್ಗೇನಾಗುತ್ತೆ ನನಗೆ ಗೊತ್ತಿಲ್ಲ ಕಣ. ಮಣಿ ಸಮಾಧಾನ ಮಾಡ್ಕೊ ಮಣಿ. ಸೇವಂತಿ, ನೀನ್ ಕೈ ಮುಗಿತೀನಿ ಸೇವಂತಿ. ದಯವಿಟ್ಟು ಆಚೆ ಕರ್ಕೊಂಡು ಹೋಗು ಸೇವಂತಿ. ಇಲ್ಲ ಅಂದ್ರೆ ನಾನು ಹುಚ್ಚಿಡ್ದಾಗ ಆಗುತ್ತೆ ಸೇವಂತಿ. ಪ್ಲೀಸ್ ಸೇವಂತಿ. ನೋಡು, ಮಗು ಬಗ್ಗೆ ಇಷ್ಟೊಂದು ಅಸಹನೆ ಒಳ್ಳೇದಲ್ಲ. ಅದಕ್ಕೆ ಸೇವಂತಿ, ನಡಿ ಹೋಗೋಣ. ಮಗು ಇಲ್ಲೇ ಇದ್ರೆ ಇವ್ರು ಸಾಯಿಸೋದಕ್ಕೆ ಹಿಂದೆ ಮುಂದೆನೂ ನೋಡಲ್ಲ. ನಡಿ ನೀನು, ನಡಿ ಸೇವಂತಿ, ಬಾ. ನಡಿ. ಅಳ್ಬೇಡಕ್ಕಂತ. ಮಣಿ, ಬಂದ್ರ ನೀವು ಬೈಯೋದಕ್ಕೆ ಬಂದ್ರ? ಬೈರಿ, ಅದೆಷ್ಟು ಬೈಬೇಕೋ ಬೈದ್ಬಿಡಿ. ಇಲ್ಲ ಮಣಿ, ನಾನ್ ಬೈಯಲ್ಲ. ಸಮಾಧಾನ ಮಾಡ್ಕೊ. ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ? ಮಗುನ್ ಕಂಡ್ರೆ ಯಾಕೆ ಇವಳಿಗಾಗ್ತಿಲ್ಲ? ಅರ್ಜುನ್ ಸರ್, ನೀವೆಷ್ಟು ಸ್ಮಾರ್ಟ್ ಆಗಿದ್ದೀರಾ ಗೊತ್ತಾ? ನಿಮ್ಮನ್ನ ನೋಡ್ತಾ ಇದ್ರೇನೆ ನಿಮ್ನ ಮುದ್ದು ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನೀವೇನಂತೀರೋ ಅಂತ ಭಯ. ಅಲ್ಲ ಸರ್, ಆಫೀಸಲ್ಲಿ ಇಡೀ ದಿನ ನಿಮ್ ಜೊತೆನೇ ಇರ್ತೀನಿ, ನನ್ ಕಡೆ ನೋಡೋದೇ ಇಲ್ಲ ಅಂತಿರಲ್ಲ. ಯಾಕೆ? ನನ್ಗೇನ್ ಕಡಿಮೆ ಆಗಿದೆ ಹೇಳಿ ಸರ್? ಸರ್, ನೀವು ಅರ್ಜುನ್ ಅಲ್ಲ, ಈ ಮೀರಾಳ ಪಾಲಿಗೆ ಮಾಧವ. ಅಲ್ಲ ಸರ್, ನಿಮ್ಗೆ ಯಾಕೆ ನಿಮ್ಮ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ? ಅವ್ರು ನಿಮ್ಮ ಮೇಲೆ ಅನುಮಾನ ಪಡೋ ರೀತಿಗೆ ಬೇರೆಯವ್ರು ಯಾರು ಇದ್ದಿದ್ರೆ ಓಡೋಗ್ಬಿಡೋರು ಗೊತ್ತಾ? ನೀವೇ ಸೇವಂತಿ ಸೇವಂತಿ ಅಂತ ಸುಮ್ಮನೆ ಗೋಳಾಡ್ತೀರಾ. ಇರ್ಲಿ, ನೀವ್ ಇವತ್ತಲ್ಲ ನಾಳೆ ಮೀರಾ ಮೀರಾ ಅಂತ ಗೋಳಾಡೋ ಹಾಗೆ ನಾನ್ ಮಾಡ್ತೀನಿ ಸರ್. ನಿಮ್ಮನ್ನ ಸರ್ ಅಂತ ಕರೆಯೋದಕ್ಕೆ ಬೋರ್ ಆಗುತ್ತೆ ಸರ್. ಆದಷ್ಟು ಬೇಗ ನಿಮ್ಮನ್ನ ಡಾರ್ಲಿಂಗ್, ಹ್ಯಾಬಿ, ಡಿಯರ್ ಈ ತರ ಎಲ್ಲ ಕರಿಬೇಕು ಅಂತ ತುಂಬಾ ಆಸೆ ಸರ್. ನಿಮ್ಮನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಯು ಆರ್ ಮೈ ಹಾರ್ಟ್ ಬೀಟ್, ಯು ಆರ್ ಮೈ ಸೋಲ್ ಮೇಟ್, ಯು ಆರ್ ಮೈ ಲೈಫ್. ಆ ಸೇವಂತಿಯಿಂದ ಮಾತ್ರ ನಿಮ್ಮನ್ನ ದೂರ ಮಾಡಲ್ಲ, ನಿಮ್ಮನ್ನ ಮಾನಸಿಕವಾಗಿ ಕೂಡ ದೂರ ಮಾಡ್ತೀನಿ. ನೀವು ಸಂಪೂರ್ಣವಾಗಿ ನನ್ನವರಾಗಬೇಕು, ಹಾಗೆ ನಾನು ಮಾಡ್ಕೋತೀನಿ.
ಸರ್, ಇವತ್ತು ನನ್ನ ಬರ್ಡೇ ಗೊತ್ತಾ? ನೀವು ಇಲ್ಲಿಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನ್ನ ಕಣ್ಮುಂದೆ ನಿಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಐ ಲವ್ ಯು ಮೀರಾ ಅಂತ ನನಗೆ ಪ್ರಪೋಸ್ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಸರ್. ವಾವ್, ಅರ್ಜುನ್ ಸರ್ ನೀವಾ? ಸರ್ ಅಲ್ಲ, ಡಾರ್ಲಿಂಗ್ ಅನ್ನು. ಸರ್, ಈ ಮಾತ್ ನೀವೇ ಹೇಳ್ತಿದ್ದೀರಾ? ಹೌದು ಚಿನ್ನ. ಹಾ, ನಾನು ಚಿನ್ನನಾ? ಎಸ್ ಡಾರ್ಲಿಂಗ್. ಹಾಗಾದ್ರೆ ಸೇವಂತಿ? ಸೇವಂತಿ ನನ್ನ ಲೈಫಲ್ಲಿ ಮುಗಿದೋಗಿರೋ ನೋವಿನ ಅಧ್ಯಾಯ. ನೀನು ನನ್ನ ಲೈಫಲ್ಲಿ ಕಳ್ಕೊಂಡಿರೋ ಸುಖನ ಮತ್ತೆ ವಾಪಸ್ ಕೊಡಕ್ ಬಂದಿರೋ ದೇವತೆ. ಅರ್ಜುನ್, ಐ ಲವ್ ಯು ಮೀರಾ. ನನ್ನ ಮದ್ವೆ ಆಗ್ತೀರಾ ಅಲ್ವಾ? ನನ್ ಕೈ ಬಿಡಲ್ಲ ತಾನೆ? ಇಲ್ಲ ಮೀರಾ, ಎಂಥದ್ದೇ ಪರಿಸ್ಥಿತಿ ಬಂದ್ರು ನಾನ್ ನಿನ್ನ ಕೈ ಬಿಡಲ್ಲ. ಅಂಡ್ ಯಾರು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೂ ಆಗಲ್ಲ. ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ. ಅಯ್ಯೋ, ಹಾಗಾದ್ರೆ ಇಷ್ಟೊತ್ತು ನಾನು ಕಂಡಿದ್ದು ಕನ್ಸ? ಅಯ್ಯೋ, ನಿಜವಾಗ್ಲೂ ಅರ್ಜುನ್ ಸರ್ ನನ್ನ ರೂಮಿಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ನಿದ್ದೆ ಕದ್ಬಿಟ್ಟೆ, ಕಳ್ಳ. ಮೊದಲೇ ಕೆಮ್ಮು ಜಾಸ್ತಿ ಇದೆ. ಸುಮ್ಮನೆ ಮಗುಗೆ ಸ್ಪ್ರೆಡ್ ಆದ್ರೆ ಕಷ್ಟ. ಅಲ್ಲೇ ಕೆಲಸ ಮಾಡ್ತಾ ಹಾಲಲ್ಲೇ ಮಲ್ಕೊಂಡ್ಬಿಡ್ತೀನಿ. ಬಾ, ಯಾಕೆ ಹಾಳದ ಕೆಮ್ಮು ಇಷ್ಟು ಡಿಸ್ಟರ್ಬ್ ಮಾಡ್ತಿದೆ? ಕೆಲಸನೇ ಮಾಡಕ್ ಬಿಡ್ತಾ ಇಲ್ಲ. ಅಯ್ಯೋ.